ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಪಾಪು ಜೊತೆ ಅಂದರೆ ಮಕ್ಕಳಿಬ್ಬರು ಇದ್ರಲ್ಲ, ಹಂಗಾಗಿ ಆಚೆ ತಿರುಗಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ತುಂಬ ದಿನದಿಂದ ರಂಗನತಿಟ್ಟು ನೋಡಿಲ್ಲ. ನಾನು ತುಂಬ ಸಲ ಅಂದ್ಕೊಂಡೆ ಹೋಗಬೇಕು ಅಂತ, ಹಂಗಾಗಿ ಆಗಿರಲಿಲ್ಲ. ಈ ಸಲ ಸುಮಂತ್ ಅವ್ರು ಇದ್ರಲ್ಲ, ಹಂಗಾಗಿ ಹೋಗಿದ್ದು ನೋಡ್ಕೊಂಡೇ ಬಂದುಬಿಡೋಣ ಅಂತಂದ್ಬಿಟ್ಟು ಹೊರಟ್ವಿ ನಾವು. ಇದು ರಂಗನತಿಟ್ಟು ಸಿಕ್ತು ಆಲ್ಮೋಸ್ಟು ಶ್ರೀರಂಗಪಟ್ಟಣದಿಂದ 1-2 ಕಿಲೋಮೀಟರ್ ಅಷ್ಟೇ. ಯಾರ್ಯಾರು ವಿಸಿಟ್ ಮಾಡಿಲ್ಲ ಹೋಗಿದ್ದು ಬನ್ನಿ, ಯಾರ್ಯಾರು ಹೋಗಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಹಂಗಾಗಿ ನಾನು ತುಂಬ ಚಿಕ್ಕದ್ರಿಂದನೂ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ಈ ಸಲ ಹೋಗ್ತಾಯಿದ್ದೀನಿ ನಾನು. ಬನ್ನಿ ನೋಡೋಣ. ಎಂಟ್ರೆನ್ಸಲ್ಲೇ ಗಾಡಿ ಪಾರ್ಕಿಂಗ್ ಅಂದ್ಬಿಟ್ಟು 80 ರೂಪಾಯಿ ಇಸ್ಕೋತಾರೆ. ನೀವೇನು ಇಷ್ಟೊಂದು ಇಸ್ಕೊಂಡ್ರು ಅಂತ ಏನು ಅಂದ್ಕೋಬೇಡಿ. 80 ರೂಪಾಯಿ ಕೊಟ್ಟೆ ನೀವು ಒಳಗಡೆ ಬರಬೇಕು. ಇಲ್ಲಿ ಬಂದು ಮತ್ತೆ ಟಿಕೆಟ್ ತೊಗೋಬೇಕು. ಅಂದರೆ ಬೋಟಿಂಗ್ ಎಲ್ಲ ಇದೆಯಲ್ಲ, ಹಂಗಾಗಿ ಯೂಸ್ ಮಾಡೋರು ಮಾಡ್ಬೋದು. ಬೋಟಿಂಗ್ ಯಾರ್ಯಾರು ಹೋಗ್ತೀರಾ ಅಂತ ವಾಸೆ ಇರುತ್ತೆ, ಅವರೆಲ್ಲ ಹೋಗ್ಬೋದು, ನೋಡ್ಕೊಬರ್ಬೋದು ಪಕ್ಷಿನ. ಇಲ್ಲಾಂದರೆ ಮಾಮೂಲಿ ಸೈಡಲ್ಲೇ ನಿಂತ್ಕೊಂಡೆಲ್ಲ ನೋಡ್ಬೋದು. ಹಂಗಾಗಿ ನಾವು ಹೊರಟ್ವಿ ನೋಡೋಣ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು. ಎಂಟ್ರೆನ್ಸ್ ಫೀಸ್ ಇಲ್ಲಿ 50 ರೂಪಾಯಿ ಸಿಗುತ್ತೆ. ಇನ್ನು ಫೀಸ್ ಇಲ್ಲದೆ ಯಾವುದು ಒಳಗಡೆ ಬಿಡೋಲ್ಲ. ಹಂಗಾಗಿ ಇನ್ನು ನಾವು ಹೊರಟ್ವಿ ನೋಡೋಣ ಅಂತ ಅಂದ್ಬಿಟ್ಟು. ಸುತ್ತ ಸೌಂಡ್ ಮಾತ್ರ ಗಿಲಿ ಅಂತ ಇದೆ. ಹಾಗೂ ತುಂಬಾ ಖುಷಿ ಆಯ್ತಿತ್ತು. ವೆದರ್ ನೋಡೇ ತುಂಬ ಖುಷಿ ಆಯ್ತಿತ್ತು. ಯಾಕಪ್ಪ ಅಂದರೆ ಸ್ವಲ್ಪ ಬಿಸಿಲು, ಸ್ವಲ್ಪ ನೆರಳಿತ್ತಲ್ಲ, ಹಂಗಾಗಿ ತುಂಬಾ ಖುಷಿ ಆಯ್ತಿತ್ತು. ಮಕ್ಕಳ ಜೊತೆಲಿ ಅದು ಇನ್ನೂ ತುಂಬಾ ಖುಷಿ. ಮಕ್ಕಳ ಜೊತೆ ಹೋಗ್ತಾಯಿದ್ದೀನಿ ಅಂತ ಅಂದೆ. ಮರದ ಮೇಲೆಲ್ಲ ಪಕ್ಷಿಗಳು ಕೂತಿದ್ದವು. ನನ್ನ ಮಕ್ಕಳು ಅದನ್ನೇ ನೋಡ್ಕೊಂಡು ಹೋಗ್ತಾಯಿದ್ರು ಎಲ್ಲ. ನೋಡಿ, ಮರ ಗಿಡಗಳು ಮಾತ್ರ ತುಂಬ ಚೆನ್ನಾಗಿತ್ತು. ಫೇಮಸ್ ಅಂತಲ್ಲ, ಒಳ್ಳೆ ನೆಮ್ಮದಿಯಾಗಿತ್ತು, ಶಾಂತಿಯಿಂದ ಇತ್ತು. ಯಾರ್ಯಾರು ಟೈಮ್ ಪಾಸ್ ಮಾಡ್ಬೋದು ಅಂತ ಬರ್ಬೋದು. ಇನ್ನು ಮಕ್ಳಿಗೋಸ್ಕರನೇ ಗ್ರೌಂಡ್ ಇದಿಲ್ಲ ಆಟ ಆಡೋಕ್ಕೆ ಅಂದ್ಬಿಟ್ಟು. ಚಿಣ್ಣರ ಚಿತ್ತಾರ ಅಂತೇನೋ ಇದೆ, ಹಾಗಾಗಿ ಇಲ್ಲಿಗೆ ಬಂದ್ವಿ ಆಟ ಆಡೋಣ ಅಂತ ಅಂದ್ಬಿಟ್ಟು. ಅಂದರೆ ನಾನು ಆಟ ಆಡೋಕ್ಕೆ ಹೋಗಲಿಲ್ಲ, ಹುಡುಗರನ್ನ ಕರ್ಕೊಂಡು ಬಂದಿದ್ದೀನಿ. ನನ್ನ ಮಗ ಆಟ ಆಡ್ತೀನಿ ಅಂತ ಅಂದ್ನಲ್ಲ ಅಂದ್ಬಿಟ್ಟು ಆಡಿಸ್ತಾಯಿದ್ದೀನಿ ನಾನು. ನೋಡಿ, ಇಬ್ಬರು ಮಕ್ಕಳ ಜೊತೆಲಿ ಆಟ ನಂದು. ತುಂಬಾ ಖುಷಿ ಆಗುತ್ತೆ ಮಕ್ಕಳನ್ನ. ಅಂದರೆ ತುಂಬ ದಿನ ಆದಮೇಲೆ ಹೊರಗಡೆ ಕರ್ಕೊಬರ್ತೀವಲ್ವ ನಾವು. ಅವರು ಸ್ವಲ್ಪ ಅಂಗನವಾಡಿ ಮನೆ ಇದೆ ಆಗೋಗುತ್ತೆ. ಹಂಗಾಗಿ ಆಚೆ ಕರ್ಕೊಬಂದರೆ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಕೆಲಸದ ಒತ್ತಡದಿಂದ ನಾವು ಕರ್ಕೊಬರೋಕ್ಕೆ ಆಗಲ್ಲ. ಈಗ ಕರ್ಕೊಬಂದಿರೋದಕ್ಕೆ ಅವ್ರ ಖುಷಿನೇ ಹಿಡಿಯೋಕ್ಕಾಗ್ತಿಲ್ಲ. ನೋಡಿ, ನಮ್ಮ ಚಿಕ್ಕ ಪಾಪನು ಕೂಡ ಎಷ್ಟು ಖುಷಿಯಾಗಿ ಆಟ ಆಡ್ತಾಯಿದ್ದಾನೆ ಅಂತ. ಅವನಿಗಿನ್ನೂ ಗೊತ್ತಾಗೋದೇ ಇಲ್ಲ, ಆದ್ರೂ ಎಷ್ಟು ಖುಷಿಯಾಗಿ ಆಟ ಆಡ್ತಾಯಿದ್ದಾನೆ ಅಂತ. ಸುಮಂತ್ ಅವರೆಲ್ಲನೂ ವೀಡಿಯೋ ಮಾಡ್ತಾಯಿದ್ದಾರೆ. ಏನೇ ಆಗಲಿ ನಾನು ಯೂಟ್ಯೂಬ್ ಮಾಡೋಕ್ಕೆ ಸುಮಂತ್ ಅವರೇ ಕಾರಣ, ಅವ್ರದ್ದೇ ಸಪೋರ್ಟು. ನೋಡಿ, ನನಗೆ ಗೊತ್ತಿಲ್ಲದೆ ವೀಡಿಯೋ ಮಾಡ್ತಾ ಇರೋದಿದ್ದೆಲ್ಲನೂ. ನೋಡಿ, ಎಷ್ಟು ಖುಷಿ ಪಡಬೇಕು. ಯಾಕಂದ್ರೆ ಇಂಥ ಹಸ್ಬೆಂಡ್ ಸಿಗೋಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಇರಲಿ ಮುಂದೇನೋ. ನೀವು ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸೈಡಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ಆಟ ಮುಗೀತು. ಇಲ್ಲಿ ಕುದುರೆ ಮೇಲೆ ಕೊಡ್ತೀನಿ ಅಂತ ಅಂತಿದ್ದ ನನ್ನ ಮಗ, ಕರ್ಕೊಂಡು ಬಂದಿದ್ದೀನಿ. ಇದು ನನ್ನ ಕೈಲಿ ತಳ್ಳೋಕ್ಕಾಗಲ್ಲ, ಹಾಗಾಗಿ ಸುಮಂತ್ ಅವ್ರಿಗೆ ಕೊಡ್ತಾಯಿದ್ದೀನಿ. ಯಾಕೆಂದರೆ ಅವರೇ ತಳ್ಳಿ, ನಾನು ಬರೀ ಮೊಬೈಲ್ ಇಟ್ಕೊಳ್ಬೇಕಾದ್ರೆ ನಾನೇ ವೀಡಿಯೋ ಮಾಡ್ತೀನಿ ಅಂತಂದೆ ಅಂದ್ಬಿಟ್ಟು. ಅವ್ನು ನಾನೇ ತಳ್ತೀನಿ ಬಿಡು ಆಯಿತು ಅಂತ ಅಂತಿದ್ದಾರೆ. ಹಾಗಾಗಿ ಈಗ ಅವರೇ ತಳ್ತಾರಂತೆ. ಇನ್ನು ಅಪ್ಪ ಮಕ್ಕಳು ಅವ್ರು ಆಟ ಆಡಲಿ ಅಂತ ನಾನು ಸುಮ್ಮನಾದೆ. ಅಪ್ಪ ಮಕ್ಕಳ ಜೊತೆ ಯಾವ ಥರ ಆಟ ಆಡ್ತಾರೆ ನೋಡೋಣ ಬನ್ನಿ. ಸುಮಂತ್ ನಾನು ಕೂರ್ಲ ಅಂತ ಅಂತಿದ್ದಾರೆ. ಹಂಗೂ ಅವ್ರದ್ದು ಸೈಡ್ ಸ್ವಲ್ಪ ವಾಯ್ಸ್ನ ನಾನೇ ಯಾಕೋ ಅವ್ರ ವಾಯ್ಸ್ನ ಆಫ್ ಮಾಡಿದ್ದೀನಿ ನಾನೇ. ಯಾಕಂದ್ರೆ ನಾನೇ ವಾಯ್ಸ್ ಕೊಡ್ತಿದ್ದೀನಲ್ವ, ಹಂಗಾಗಿ ಅವರೇ ಆಟ ಆಡಿಸ್ತಾ ಇದ್ದಾರೆ. ನೋಡಿ, ಇಬ್ಬರು ಮಕ್ಕಳು ಅಂತ ಹೋಗ್ತಾರೆ. ಅದು ಸ್ವಲ್ಪ ಇಳಿಜಾರಿದೆ ಅಲ್ಲ, ಆಮೇಲೆ ಸ್ವಲ್ಪ ದಿಬ್ಬ ಇರುತ್ತೋ ಸ್ವಲ್ಪ ಹಿಂಸೆ ಆಗ್ತಿತ್ತು ತಳ್ಳೋಕ್ಕೆ. ಹಾಗಾಗಿ ನೋಡಿ, ಅವರೇ ಆಟ ಆಡಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕೂತಿದ್ದಾರೆ ನೋಡಿ. ನಮ್ಮ ಚಿಕ್ಕ ಪಾಪಗಂತೂ ಭಯನೇ ಇಲ್ಲ, ತುಂಬ ಚೆನ್ನಾಗಿ ಆಟ ಆಡ್ತಾನೆ ಮಾತ್ರ. ನೋಡಿ, ಸ್ವಲ್ಪನೂ ಭಯ ಇಲ್ಲ ಅವನಿಗೆ, ಹೆಂಗೆ ಕೂತಿದ್ದಾನೆ ಅಂತ. ಇವಾಗ ನನ್ನ ದೊಡ್ಡ ಮಗ ಸ್ವಲ್ಪ ಹೆದ್ರುಕೋತಾನೆ, ಜಾರ್ಕೋತಾ ಇದ್ದೀನಿ ಅಮ್ಮ ಅಂತ ಅಂದ್ಕೊಂಡು. ಇವನು ಮಾತ್ರ ಹೆದ್ರುಕೊಳ್ಳಲ್ಲ. ನಮ್ಮ ಗೊಬ್ಬಿ ತುಂಬ ಫಾಸ್ಟ್ ಇದ್ದಾನಲ್ಲ, ಹಂಗಾಗಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡಿ. ನೀವು ನನ್ನ ವೀಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಯಾಕೆ? ನಾನು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ಸ್ವಲ್ಪ ನನಗೂ ಫ್ರೀ ಇರಲಿಲ್ಲ, ಆಮೇಲೆ ಮಕ್ಕಳು ಕೂಡ ಹುಷಾರಿರಲಿಲ್ಲ. ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾವುದನ್ನು. ನೋಡಿ, ನಮ್ಮ ಸುಮಂತ್ ಅವರು ಮಕ್ಕಳ ಜೊತೆಲೇ ಮಕ್ಕಳಾಗ್ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇದು ನೋಡೋರು ಇನ್ನೊಂದು ನಗ್ತೀರಾ ನೀವು, ಚಿಕ್ಕ ಮಗ ಥರ ಯಾವ ಥರ ಆಟ ಆಡ್ತಾಯಿದ್ದಾರೆ ಅಂತ. ಗುಬ್ಬಿ ಆಟ ಆಡೋಕ್ಕೆ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಅಪ್ಪ ಮಗನೇ ಆಟ ಆಡ್ತಾಯಿದ್ದಾರೆ. ಇನ್ನು ಆಟ ಎಲ್ಲ ಮುಗಿಸ್ಕೊಂಡು ಬನ್ನಿ ನೋಡೋಣ, ಪಕ್ಷಿಗಳು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮಗೇನೆ ಒಂಥರ ಫ್ರೀ ಆಗಿತ್ತಲ್ಲ ವಾತಾವರಣ. ಹಂಗಾಗಿ ನಾವೇನೇ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಶಾಂತತೆಯಿಂದ ಇತ್ತಲ್ಲ ಅಂತ ಅಂದ್ಬಿಟ್ಟು. ಪಕ್ಷಿಗಳು ನೋಡ್ಬೋದು, ಫುಲ್ ಎಲ್ಲ ಮರದ ಮೇಲೂ ಕೂತಿದೆ. ಇದೇ ಬೋಟಿಂಗ್ ಹೋಗೋ ಪ್ಲೇಸು. ನೋಡಿ, ಇಲ್ಲಿ ಬೋಟಿಂಗ್ ಹೋಗಿದ್ದಾರೆ. ನಾವು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಮಕ್ಕಳಿದ್ದಾರಲ್ಲ, ಹಂಗಾಗಿ ಅಲೋ ಇಲ್ಲ.
ಮಕ್ಳಿಗೆ ಸುಮ್ಮನೆ ಕೂರಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ವೀಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.